ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಮರುತ್ತರಾಜನ ಕಥೆ. ವೇದವ್ಯಾಸರು ಹೇಳಿದಂತೆ ಧರ್ಮರಾಜನು ಮರುತ್ತರಾಯನು ಸಂಗ್ರಹಿಸಿ ದಾನ ಮಾಡಿದ ಅಪಾರ ಸಂಪತ್ತನ್ನು ತಂದಿದ್ದನು. ಧರ್ಮರಾಜನು ವೇದವ್ಯಾಸರ ಅಪೇಕ್ಷೆಯಂತೆ ಯಾಗವನ್ನು ಸಾಂಘವಾಗಿ ನಡೆಸಲು ತೀರ್ಮಾನಿಸಿ ಎಲ್ಲ ಕಾರ್ಯಗಳ ಬಗ್ಗೆ ಅವರನ್ನೇ ಕೇಳಿ ಕ್ರಮ ಕೈಗೊಂಡನು. ಒಂದು ದಿನ, ಮಹರ್ಷಿಗಳೇ, ಮರುತ್ತರಾಜನು ಯಾರು? ಅವನು ಯಾವಾಗ ಯಾವ ಯಾಗವನ್ನು ಮಾಡಿದನು? ಮಾಡಿಸಿದ ಮಹನೀಯರು ಯಾರು? ದಯಮಾಡಿ ತಿಳಿಸಿರಿ ಎಂದು ಕೇಳಿಕೊಂಡಾಗ ವ್ಯಾಸರು ವಿವರಿಸಿದರು. ಕೃತಯುಗದಲ್ಲಿ ಹಿಂದೆ ಇಕ್ಷ್ವಾಕು ಮೊದಲಾದ ರಾಜರು ಸೂರ್ಯವಂಶದಲ್ಲಿ ಪ್ರಸಿದ್ಧರಾಗಿದ್ದರು. ಅವರು ಅಶ್ವಮೇಧ ಮುಂತಾದ ಅನೇಕ ಯಾಗಗಳನ್ನು ಮಾಡಿದರು. ಅದೇ ವಂಶದಲ್ಲಿ ಕರಂಧಮ ರಾಜನು ಅಂಗೀರಸರಿಂದ ಯಾಗ ಮಾಡಿಸಿದನು. ಕರಂಧಮನ ಮಗನೇ ಅವಿಕ್ಷೇಯು. ಅವನ ಮಗನಾಗಿ ಮರುತ್ತ ಜನಿಸಿದನು. ಇವರ ಆಡಳಿತ ಕಾಲದಲ್ಲಿ ಸದಾ ಚದುರಂಗ ಬಲವು ಸಿದ್ಧವಾಗಿರುತ್ತಿತ್ತು. ಪರಾಕ್ರಮಿಗಳಾಗಿದ್ದ ಸೂರ್ಯವಂಶದ ರಾಜರು ಧರ್ಮಾತ್ಮರಾಗಿ ಪ್ರಜಾಪಾಲನೆ ಮಾಡಿದರು. ಮರುತ್ತರಾಯನೂ ಸಹ ಅಶ್ವಮೇಧ ಯಾಗ ಮಾಡುವ ಆಸೆಯಿಂದ ಕುಲಪುರೋಹಿತರಾದ ಬೃಹಸ್ಪತಾಚಾರ್ಯರನ್ನು ಕಂಡನು. ಗುರುದೇವ, ನನ್ನ ಅಜ್ಜ ಕರಂಧಮನು ನಿಮ್ಮ ತಂದೆಯವರಾದ ಅಂಗೀರಸರಿಂದ ಯಾಗವನ್ನು ಮಾಡಿಸಿದ್ದನು. ನೀವು ನಾನು ಮಾಡಬಯಸಿರುವ ಯಾಗದ ಮುಖ್ಯ ಪುರೋಹಿತರಾಗಿ ಎಲ್ಲ ಕಾರ್ಯಗಳನ್ನು ನಡೆಸಿಕೊಡಬೇಕು ಎಂದು ಮರುತ್ತನು ಬೃಹಸ್ಪತಾಚಾರ್ಯರನ್ನು ಕೇಳಿಕೊಂಡನು. ಈ ಮಾತನ್ನು ಕೇಳಿ ದೇವೇಂದ್ರನು, ಮಾನವನು ದೇವಗುರುವಿನಿಂದ ಯಾಗ ಮಾಡಿಸುವುದೇ? ಭೂಲೋಕಕ್ಕೆ ಹೋಗಿ ಯಾರಿಂದಲಾದರೂ ಯಾಗ ಮಾಡಿಸು ಮರುತ್ತರಾಜ ಎಂದು ಹೇಳಿದನು. ಬೃಹಸ್ಪತಿಯು, ಮರುತ್ತರಾಜ, ನಾನು ನಿನ್ನ ಯಾಗವನ್ನು ಮಾಡಿಸುವುದಿಲ್ಲ ಎಂದು ಹೇಳಿದಾಗ ಮರುತ್ತರಾಜನು ತನ್ನ ದೇಶಕ್ಕೆ ಹಿಂದಿರುಗಿ ಬರತೊಡಗಿದನು. ದಾರಿಯಲ್ಲಿ ನಾರದ ಮಹರ್ಷಿಗಳು ಭೇಟಿಯಾದರು. ಇಂದ್ರನ ಆಕ್ಷೇಪ, ಬೃಹಸ್ಪತಿಯ ತಿರಸ್ಕಾರಗಳ ಬಗ್ಗೆ ಮರುತ್ತರಾಜನು ನಾರದರಿಗೆ ತಿಳಿಸಿದನು. ಇನ್ನು ಮುಂದೆ ತಪಸ್ಸು ಮಾಡಿ ಮುಕ್ತಿಯನ್ನು ಪಡೆಯುತ್ತೇನೆ. ಯಾಗ ಮಾಡುವ ಭಾಗ್ಯ ನನಗಿಲ್ಲ ಎಂದು ಮರುತ್ತರಾಜ ನಾರದರಿಗೆ ತಿಳಿಸಿದನು. ಅವರು ಬೃಹಸ್ಪತಿಯ ಸೋದರರಾದ ಸಂವರ್ಥಕನು ಕಾಶಿ ಪಟ್ಟಣದಲ್ಲಿದ್ದಾನೆ, ಅವನನ್ನು ಕರೆತಂದು ಯಾಗವನ್ನು ಮಾಡಿಸು ಎಂದು ನಾರದರು ಮರುತ್ತರಾಯನಿಗೆ ಸಲಹೆ ನೀಡಿದರು. ನೀನು ಮೊದಲು ಸಂವರ್ಥಕರನ್ನು ಗುರುತಿಸಬೇಕು. ಅದಕ್ಕಾಗಿ ಒಂದು ಹೆಣವನ್ನು ತೆಗೆದುಕೊಂಡು ಕಾಶಿ ಪಟ್ಟಣದ ಹೆಬ್ಬಾಗಿಲಿನಲ್ಲಿ ಕುಳಿತಿರು. ಅವಧೂತನಾದ ಸಂವರ್ಥಕನು ನೀನಿದ್ದಲ್ಲಿಗೆ ಬಂದು ನಿನ್ನ ಬೈದರೂ ಬಡಿದರೂ ಉಗುಳಿದರೂ ನೀನು ಸಹಿಸಿಕೊಂಡಿರು. ಹೆಣವನ್ನು ನೋಡಿ ಅವನು ಹೊರಟಾಗ ಅವನನ್ನೇ ಅನುಸರಿಸಿ ಹೋಗು. ನಾರದರು ನಿಮ್ಮ ಹೆಸರನ್ನು ಸೂಚಿಸಿದರು ಎಂದು ಅವನಿಗೆ ತಿಳಿಸು. ನಿನ್ನ ಕಾರ್ಯವಾಗುವುದು. ಬೇರೆಯವರು ನಿನ್ನನ್ನು ಬೈಯಬಹುದು. ಸಂವರ್ಥಕನು ಸುಮ್ಮನೆ ಹಿಂತಿರುಗುವನು ಎಂದು ನಾರದರು ಸೂಚನೆ ನೀಡಿದರು. ಅದರಂತೆ ಮರುತ್ತನು ಒಂದು ಹೆಣವನ್ನು ತಂದುಕೊಂಡು ಕಾಶಿ ಪಟ್ಟಣದ ಹೆಬ್ಬಾಗಿಲಿನಲ್ಲಿ ಉಳಿದನು. ಹಲವರು ಏನಿದು ಹೆಬ್ಬಾಗಿಲಿನಲ್ಲಿ ಹೆಣವೆಂದು ಬೈದು ಹೋದರು. ಸಂವರ್ಥ ಮುನಿಯು ಹೆಣವನ್ನು ನೋಡಿ ಸುಮ್ಮನೆ ಹೊರಟನು. ಆಗ ಮರುತ್ತನು ಅವರನ್ನೇ ಅನುಸರಿಸಿ ಹೊರಟನು. ತನ್ನನ್ನು ಅನುಸರಿಸುವುದನ್ನು ಸಂವರ್ಥನು ಬೈದನು. ಅವನ ಮೇಲೆ ಉಗುಳಿದನು, ಹೊಡೆದನು. ಆದರೂ ರಾಜನು ಸಹಿಸಿಕೊಂಡು ಅನುಸರಿಸಿದನು. ಸಂವರ್ಥನು ಒಂದು ಗಿಡದ ಕೆಳಗೆ ಕುಳಿತಾಗ ರಾಜನಾದ ಮರುತ್ತನು ಸಾಷ್ಟಾಂಗ ವಂದನೆ ಮಾಡಿದನು. ಸಂವರ್ಥಕನು, ನೀನು ಯಾರು? ಏಕೆ ನನ್ನನ್ನು ಅನುಸರಿಸುತ್ತಿರುವೆ ಎಂದು ಕೇಳಿದಾಗ
ಮರುತ್ತನು ಅಮರಾವತಿಯಲ್ಲಿ ಇಂದ್ರನಿಂದ ಆದ ಅವಮಾನ, ಬೃಹಸ್ಪತಿಯು ತಿರಸ್ಕರಿಸಿದ್ದು ಮತ್ತು ನಾರದರು ನಿಮ್ಮನ್ನು ಭೇಟಿಯಾಗೆಂದು ತಿಳಿಸಿದ್ದು ಎಲ್ಲವನ್ನೂ ವಿವರಿಸಿ ತಾವು ದಯಮಾಡಿ ನನ್ನ ಅಶ್ವಮೇಧ ಯಾಗವನ್ನು ನಡೆಸಿಕೊಡಬೇಕೆಂದು ಬೇಡಿಕೊಂಡನು. ಸಂವರ್ತಕನು ಮರುತ್ತರಾಜನ ಆಹ್ವಾನವನ್ನು ಸ್ವೀಕರಿಸಿ, ಅಶ್ವಮೇಧವನ್ನು ಮಾಡಲು ಬಹಳ ಸಂಪತ್ತು ಬೇಕು. ನೀನು ಗಿರಿಜಾಪತಿಯನ್ನು ಭಕ್ತಿಯಿಂದ ಪೂಜಿಸಿದರೆ ನಿನಗೆ ಐಶ್ವರ್ಯ ಪ್ರಾಪ್ತಿಯಾಗುವುದು. ಅನಂತರದಲ್ಲಿ ಯಾಗವನ್ನು ಸುಲಭವಾಗಿ ಮಾಡಬಹುದು ಎಂದನು. ಆಗಲೇ ಮರುತ್ತರಾಜನು ಹಿಮಾಲಯದಲ್ಲಿದ್ದು ಒಂದೇ ಮನದಿಂದ ಸದಾಶಿವನನ್ನು ಸ್ತುತಿಸತೊಡಗಿದನು. ಮರುತ್ತರಾಜನ ಮೇಲೆ ದಯೆಯುಳ್ಳ ಶಂಕರನು ಅಪರಿಮಿತವಾದ ಸುವರ್ಣವನ್ನು ಕೊಟ್ಟು ಹರಸಿದನು. ಅನಂತರ ಸಂವರ್ತಕನ ನಿರ್ದೇಶನದಂತೆ ಯಾಗಶಾಲೆ, ಭೋಜನಶಾಲೆ, ವಸತಿ ಮುಂತಾದವನ್ನು ನಿರ್ಮಾಣ ಮಾಡಿಸಿದನು. ದೇಶ ವಿದೇಶದಿಂದ ಶ್ರೇಷ್ಠ ಮುನಿಗಳನ್ನು, ರಾಜರನ್ನು, ಪ್ರಜಾವರ್ಗದವರನ್ನು ಕರೆಸಿದನು. ಮರುತ್ತರಾಜನು ಯಾಗಾಧೀಕ್ಷಿತನಾಗಿದ್ದು ವಿಧಿಯನುಸಾರ ಯಾಗವನ್ನು ಆರಂಭಿಸಿದನು. ಬೃಹಸ್ಪತಿಯು ತನ್ನ ತಮ್ಮನಾದ ಸಂವರ್ತಕನು ಮರುತ್ತರಾಜನ ಯಾಗವನ್ನು ನೆರವೇರಿಸುವುದನ್ನು ತಿಳಿದು ಇಂದ್ರನ ಬಳಿಗೆ ಬಂದನು. ಇಂದ್ರನು ಅಗ್ನಿಯನ್ನು ಕರೆದು, ಈಗಲೇ ಮರುತ್ತರಾಜನಲ್ಲಿಗೆ ಹೋಗಿ ಸಂವರ್ತಕನನ್ನು ಬಿಟ್ಟು ಬೃಹಸ್ಪತಿಯನ್ನು ಸ್ವೀಕರಿಸಿ ಯಾಗ ಮಾಡುವಂತೆ ತಿಳಿಸು. ಅದಿಲ್ಲವಾದರೆ ದೇವೇಂದ್ರನು ಯಾಗವನ್ನು ನಾಶ ಮಾಡುವನು ಎಂದು ತಿಳಿಸಲು ಹೇಳಿದನು. ಅಗ್ನಿಯ ಮಾತುಗಳನ್ನು ಕೇಳಿದ ಮರುತ್ತರಾಜನು ನಸುನಗುತ್ತಾ, ಅಗ್ನಿದೇವನೇ, ನಾನು ಮೊದಲು ಬೃಹಸ್ಪತಿಯನ್ನು ಭೇಟಿಯಾಗಿ ಪುರೋಹಿತರಾಗಲು ಕೇಳಿಕೊಂಡೆ. ಅವರು ಮಾನವರು ಮಾಡುವ ಯಾಗವನ್ನು ನಡೆಸುವುದಿಲ್ಲವೆಂದರು. ಅನಂತರದಲ್ಲಿಯೇ ಸಂವರ್ತಕರನ್ನು ಆರಿಸಿದ್ದೇನೆ, ಬೇಡಿಕೊಂಡಿದ್ದೇನೆ. ಯಾಗವು ನಡೆಯಲಿ ಬಿಡಲಿ, ನನ್ನ ನಿರ್ಧಾರವನ್ನು ಬದಲಿಸುವುದಿಲ್ಲ ಎಂದು ಹೇಳಿದನು. ಸಂವರ್ತಕನು ಧರ್ಮಾಸನದಲ್ಲಿದ್ದವನು, ಮರುತ್ತರಾಜನೇ, ಇವನೊಂದಿಗೆ ಮಾತೇಕೆ? ಈತನನ್ನು ಕಳುಹಿಸು. ನಾನು ಎಲ್ಲರನ್ನೂ ಸುಡುವ ಅಗ್ನಿಯನ್ನು ಸುಡುವೆನು. ಅನಂತರದಲ್ಲಿ ಇಂದ್ರನ ಲೋಕವನ್ನೇ ಸುಡುವೆನು. ಇಂದ್ರನೇನು ಮಾಡುತ್ತಾನೋ ನೋಡೋಣ ಎಂದು ಸಿಟ್ಟಿನಿಂದ ಹೇಳಿದನು. ಅಗ್ನಿಯು ಇಂದ್ರನಿಗೆ ಈ ವಿಷಯವನ್ನು ತಿಳಿಸಿದನು. ಹೋಗುವಾಗ ಮರುತ್ತರಾಜ, ನೀನು ಇಂದ್ರನ ವಜ್ರಾಯುಧದ ಆಘಾತವನ್ನು ಸಹಿಸಲು ಸಾಧ್ಯವೇ ಎಂದು ಎಚ್ಚರಿಸಿ ಹೋದನು. ಇಂದ್ರನ ಬಳಿಗೆ ಬಂದ ಅಗ್ನಿಯು, ನಾನು ಸಂವರ್ತಕನನ್ನಾಗಲಿ ಮರುತ್ತರಾಜನನ್ನಾಗಲಿ ಏನೂ ಮಾಡಲು ಅಸಮರ್ಥನಾಗಿದ್ದೇನೆ ಎಂದು ಹೇಳಿದಾಗ ಇಂದ್ರನು ತನ್ನ ದೇವಸೇನೆಯೊಂದಿಗೆ ಮರುತ್ತರಾಜನನ್ನು ಆಕ್ರಮಿಸಿದನು. ಇಂದ್ರನು ವಜ್ರಾಯುಧವನ್ನು ಹಿಡಿದು ನಿಂತಿದ್ದನ್ನು ಕಂಡಾಗ ಮರುತ್ತರಾಜನಿಗೆ ಭಯವಾಯಿತು. ಸಂವರ್ತಕನು, ರಾಜ, ಹೆದರಬೇಡ, ನೋಡುತ್ತಿರು, ಈ ದೇವೇಂದ್ರ ಮತ್ತು ಅವನ ಸೇನೆ ಗೊಂಬೆಯಂತಾಗುವುದು ಎಂದು ತಮ್ಮ ತಪಶಕ್ತಿಯಿಂದ ಎಲ್ಲರನ್ನು ಸ್ತಬ್ಧಗೊಳಿಸಿದರು. ಸಂವರ್ತಕನನ್ನು ಮರುತ್ತರಾಜನು, ಮುನಿಗಳೇ, ಈ ದೇವತೆಗಳು ಹೇಗೆ ಇದ್ದರೆ ಯಾಗದ ಹವಿಸ್ಸನ್ನು ಪಡೆಯುವುದು ಹೇಗೆ? ಅವರೆಲ್ಲರೂ ಹವಿಸ್ಸನ್ನು ಸ್ವೀಕರಿಸುವಂತೆ ಮಾಡಿರಿ ಎಂದು ಕೇಳಿಕೊಂಡನು. ಆಗ ಸಂವರ್ತಕನು ಎಲ್ಲರನ್ನೂ ಮುಕ್ತಗೊಳಿಸಿದನು. ಇಂದ್ರಾದಿ ದೇವತೆಗಳು ವೈರ್ಯವನ್ನು ಮರೆತು ಸಂವರ್ತಕನನ್ನು ಮರುತ್ತರಾಜನನ್ನು ಗೌರವಿಸಿದರು. ತಾವೇ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸಿದರು. ಮರುತ್ತರಾಜನ ಯಾಗವು ಪೂರ್ಣವಾಯಿತು. ಬ್ರಾಹ್ಮಣರಿಗೆ ಬಹಳಷ್ಟು ದಾನ ಮಾಡಿದ ಮರುತ್ತರಾಜನು ಎಲ್ಲರನ್ನೂ ಸಂತೋಷಪಡಿಸಿದನು. ಸದಾಶಿವನು ಕೊಟ್ಟ ಬಂಗಾರದ ರಾಶಿಯಲ್ಲಿ ಕೆಲವು ಭಾಗವನ್ನು ದಾನ ಮಾಡಿದ ಮರುತ್ತರಾಜನು ಉಳಿದಿದ್ದನ್ನು ಹಿಮಾಲಯದಲ್ಲಿಯೇ ಬಿಟ್ಟನು. 3 ಲೋಕಗಳಲ್ಲಿ ಮರುತ್ತರಾಜನ ಮತ್ತು ಸಂವರ್ತಕ ಮುನಿಯ ಕೀರ್ತಿ ಹರಡಿತು. ಹೀಗೆ ಧರ್ಮರಾಜನಿಗೆ ಮರುತ್ತರಾಜನು ಅಶ್ವಮೇಧಯಾಗವನ್ನು ಮಾಡಿದ ವೃತ್ತಾಂತವನ್ನು
ವ್ಯಾಸರು ತಿಳಿಸಿದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.